ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸೊ 1-2 ಡೇಸ್ ಇಲ್ಲಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಿಜವಾಗ್ಲೂ ಇಲ್ಲಿಂದ ಹೋಗೋದಕ್ಕೆ ಬೇಜಾರಾಗ್ತಿದೆ, ಬಟ್ ಆದರೂ ಹೋಗಲೇಬೇಕಲ್ವಾ, ಹೋಗ್ತಾ ಇದ್ದೀವಿ. ಸೊ ಈ ಒಂದು ನೇಚರ್ ಒಂಥರ ಚೆನ್ನಾಗಿ ಅನಿಸುತ್ತೆ, ಇರೋದಕ್ಕೂ ಒಂಥರ ಖುಷಿ ಅನಿಸುತ್ತೆ. ಸೊ ಇದು ಬಂದು ನಮ್ಮ ಅಮ್ಮ ಮನೆ ಟೂರು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವಾಗ ಒಂದು ಸೆಕೆಂಡಲ್ಲಿ ಹಾಗೆ ಒಂದು ತೋರಿಸ್ತೀನಿ ನೋಡಿ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಅಜ್ಜಿ ಮನೆ. ಸೊ ಇದು ನಮ್ಮ ಊರಲ್ಲಿರೋವಂಥ ಮನೆ. ಇದು ಯಾವ ರೀತಿ ಇದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಎಂಟ್ರಿ ಆದರೆ ಈ ಥರ 2 ಗೇಟು ಮತ್ತು ಸೇಫ್ಟಿ ಗ್ರಿಲ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ, ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಇವಾಗ ಹಿಂಗೆ ಮುಂದೆ ಬಂದರೆ ಫುಲ್ ದೊಡ್ಡ ಹಾಲ್ ಇದೆ. ಸೊ ಹಾಲಲ್ಲಿ ಇಲ್ಲಿ ರೇಷ್ಮೆ ಹುಡುಗಿ ಅಂತ ಹೇಳ್ಬಿಟ್ಟು ಈ ಥರ 2 ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಈ ಥರ ಇವ್ರು ಬಂದು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ. ನಮಸ್ಕಾರ ಹೇಳಜ್ಜಿ, ಹೇಳಜ್ಜಿ ನಮಸ್ಕಾರ. ನಮಸ್ಕಾರ ನಮ್ಮ ಅಜ್ಜಿ. ಸೊ ಹೀಗೆ ಬಂದರೆ ಇದು ಫುಲ್ಲು ಹಾಲಿಂದ ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಸೊ ಹಾಗಾಗಿ ಎಲ್ಲ ಮಿಸಿಯಾಗಿದೆ ಮನೆ ಫುಲ್ಲು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು ಎಂಟ್ರೆನ್ಸ್. ಇದೆಲ್ಲ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ವಿ, ಮುಂಚೆ ಇದ್ದಿದ್ದೇ ಬೇರೆ ಥರ. ಸೊ ಇವಾಗ ಇದನ್ನು ಆಲ್ಟ್ರೇಷನ್ ಮಾಡಿಸಿ ಈ ಥರ ಇಟ್ಕೊಂಡಿದ್ದೀವಿ. ನೆಕ್ಸ್ಟು 4th ಅಮ್ಮ ಬಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾವು ದೇವ್ರಿಗೆ ಹೋಗೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆವಾಗ ಬರ್ತಾರಲ್ವ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ವೀಡಿಯೋ ಮಾಡೋದಕ್ಕೆ. ಸೊ ಇವಾಗ ಇರೋ ಥರನೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಎಂಟ್ರಿ ಅಂದರೆ ಇಲ್ಲಿ ಫುಲ್ಲು ಹಾಲ್ ಬರುತ್ತೆ. ಈ ಸೈಡು ಟಿ ವಿ ಯೂನಿಟ್ ಥರ ಇದು ಮಾಡ್ಕೊಂಡಿದ್ದೀವಿ. ಟಿ ವಿ ಯೂನಿಟ್ಟು, ಟಿ ವಿ ಮತ್ತು ಪೂಜಾ ರೂಮೆಲ್ಲ ಈಗ ನಾನು ವಾಲ್ಗೆ ಫಿಕ್ಸ್ ಮಾಡಿಸಿದ್ದೀವಿ. ಸೊ ಹಾಗೆ ಬಂದರೆ ಇಲ್ಲಿ ಬನ್ನಿ ಇಲ್ಲಿ. ಸೊ ಆ್ಯಕ್ಚುಲಿ ಇದೆಲ್ಲ ನಾನು ತುಂಬ ಇಷ್ಟಪಟ್ಟು ತಂದು ಇಟ್ಟಿರುವಂಥದ್ದು. ಇದು ನನ್ನ ತಮ್ಮನಿಗೆ ಬಂದಿದ್ದ ಪ್ರೈಸ್ ಹೋಗ್ಬೇಕಾದ್ರೆ. ಇದು ನನ್ನ ಮದುವೆಯಲ್ಲಿ ಬಂದಿದ್ದ ಗಿಫ್ಟ್. ಸೊ ಇದೂ ಅಷ್ಟೇ, ಅವನ ಮದುವೆಯಲ್ಲಿ ಬಂದಿದ್ದು, ನನ್ನ ತಮ್ಮನ ಮದುವೆಯಲ್ಲಿ ಬಂದಿದ್ದ ಗಿಫ್ಟ್ ಇದು. ಸೊ ಒಂದಷ್ಟು ಐಟಮ್ಸ್ನ ಹಾಗೆ ಮಿಸಿಯಾಗಿ ಇಟ್ಟಿದ್ದೀವಿ. ಸೊ ರೇರಾಗಿ ಬರ್ತೀವಿ, ರೇರಾಗಿ ಹೋಗ್ತೀವಿ. ಮತ್ತು ಅಮ್ಮನೂ ಅಷ್ಟೇ, ಅಪ್ಪನೂ ಅಷ್ಟೇ, ಬರ್ತಾರೆ ಹೋಗ್ತಾರೆ ಈ ಥರ. ಸೊ ಇದು ಫುಲ್ಲು ಹಾಲ್ ಆಗಿರುತ್ತೆ. ಸೊ ಒಂದ್ಸಲಿ ಹಾಗೆ ಬನ್ನಿ. ಇವರು ನಮ್ಮಪ್ಪ ಅವರ ಅಪ್ಪ, ತಾತ ನನಗೆ. ಸೊ ಅವರು ತೀರ್ಕೊಂಡಿದ್ದಾರೆ. ಅವ್ರ ಫೋಟೋ ಇಲ್ಲಿ ಹಾಕಿದ್ವಿ. ಬಾಗಿಲು ಕೆಳಗಡೆ ಹಾಕೋದ್ರಿಂದ ನಾವು ಓಡಾಡಿದ್ರೆ ಒಳ್ಳೇದು ಅನ್ನೋ ಒಂದು ಇದಕ್ಕೋಸ್ಕರ. ಹಾಗೆ ಇನ್ನೊಂದು ಚಿಕ್ಕ ಕ್ಲಾಕು. ನೀವು ಹಾಗೆ ಹೊರಗಡೆ ಬಂದರೆ ಇದು ರೂಮು, ಸಿಂಪಲ್ಲಾಗಿ ರೂಮ್ ಮಾಡ್ಕೊಂಡಿದ್ದಾರೆ ಒಳಗಡೆ. ಸೊ ಇಲ್ಲೆಲ್ಲ ಸ್ಟೋರ್ ರೂಮ್ ಅಂತಲೇ ಹೇಳ್ಬೋದು. ಹಳ್ಳಿಗಳ ಕಡೆ ಹೇಗಿರುತ್ತೋ ಮನೆ ಹಾಗೇ ಇದೆ. ಇದೆಲ್ಲನೂ ಒಂಥರ ಸ್ಟೆಪ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಏನಾದರೂ ಸ್ಟೋರ್ ಮಾಡೋದಕ್ಕೆ. ಇಲ್ಲೆಲ್ಲ ರಾಗಿ ಆ ಥರ ಇಟ್ಟಿದ್ದಾರೆ. ಇಲ್ಲೆಲ್ಲನೂ ಕಾಟ್ ಅದು ಇದು ಅಷ್ಟೇ, ಸಿಂಪಲ್ಲಾಗಿ. ಸೊ ಹಾಗೆ ಬನ್ನಿ. ಹಾಗೆ ಬಂದರೆ ಇಲ್ಲಿ ಒಂದು ರೂಮು ಅಂತ, ಡೈನಿಂಗ್ ಏರಿಯಾ ಅಂತನಾದರೂ ಹೇಳ್ಕೊಬೋದು. ಇಲ್ಲಿ ಸದ್ಯಕ್ಕೆ ಈಗ ಅಜ್ಜಿ ಮಲಗ್ತಾರೆ. ಸೊ ಈ ಒಂದು ಪ್ಲೇಸಲ್ಲಿ ಇನ್ನೂ ಒಂದು ಬೀರು ಇದೆ. ಹಾಗೆ ಈ ಕಡೆ ಬಂದರೆ ಕಿಚನ್. ಸೊ ಇದು ಬಂದು ಕಿಚನ್. ಸೊ ಇಲ್ಲಿ ಕಿಚನಲ್ಲಿ ಈಗೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ, ಮತ್ತು ವಾಟರ್ ಎಲ್ಲ ಸ್ಪೆಷಲಿಟೀಸ್ ಎಲ್ಲ ಮಾಡಿಸ್ಕೊಂಡಿದ್ವಿ. ಒಳಗಡೆ ವಾಟರ್ ಎಲ್ಲ ಬರೋ ಥರ ಸಿಂಕ್, ನಾರ್ಮಲ್ ಗ್ಯಾಸ್, ಸ್ಟೆಪ್ಸು ಕಾಮನಾಗಿ ಹೇಗಿರುತ್ತೋ ಹಾಗೆ ಎಲ್ಲ ಮನೆಯಲ್ಲೂ ಹೇಗಿರುತ್ತೋ ಹಾಗೇ ಇದೆ. ಬಟ್ ಸ್ವಲ್ಪ ಮಿಸಿಯಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಕಿಚನ್ ಆಗಿರುತ್ತೆ. ಅದಾದ ನಂತರ ಸೊ ಹಾಗೆ ಬಂದರೆ ಇಲ್ಲಿ ಬಾತ್ರೂಮ್, ಲೈಟ್ ಹಾಕೋದು. ಸೊ ಬಾತ್ರೂಮು. ಹಾಗೆ ಇಲ್ಲಿ ನಾವು ಬಂದಾಗೆಲ್ಲ ವಾಶ್ ಮಾಡೋಕ್ಕೆ ಅಂತೇಳಿ ವಾಷಿಂಗ್ ಮಿಷಿನ್ನು ಸಹ ಇಟ್ಟಿದ್ದೀವಿ. ಸೊ ಇಲ್ಲಿ ಎಲ್ಲ ಥರ ನೀರು ಏನೂ ತುಂಬಿಸೋದೇನೂ ಇರಲ್ಲ. ಸೊ ಮೇಲ್ಗಡೆ ಡ್ರಮ್ ಎಲ್ಲ ಫಿಕ್ಸ್ ಮಾಡಿದ್ರಲ್ವಾ, ಹಾಗಾಗಿ ಯಾವುದೇ ಥರದ್ದು ಏನು ಇದನ್ನೆಲ್ಲ ತುಂಬಿಸ್ಬೇಕು ಏನು ಆ ಥರ ಏನೂ ಇಲ್ಲ. ಹಾಗೆ ಇಲ್ಲಿ ಬಂದರೆ ಇದು ಇಲ್ಲಿ ಹೊರಗಡೆಗೆ. ಸೊ ಇಲ್ಲಿ 2 ಡೋರ್ ಇರುತ್ತೆ, ಆ ಕಡೆ 1 ಡೋರು, ಈ ಕಡೆ 1 ಡೋರು. ಬಟ್ ಅಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಸೊ ಇದು ಬಂದು ಹೊರಗಡೆ. ಇದೆಲ್ಲ ಮೇಕೆ ಮತ್ತು ಕುರಿ ಅದೆಲ್ಲನೂ ಇಟ್ಕೊಳ್ತೀವಿ. ಇಲ್ಲಿ ಕಟ್ ಹಾಕೋದು. ಅದು ಬಂದು
ಸೊ ಬಾತ್ರೂಮು. ಇಲ್ಲಿ ಬಂದು ನೋಡಿ ನಮ್ಮ ಮನೆಗೆ ನ್ಯೂ ಎಂಟ್ರಿ ಕೆಂದು ಅಂತ ಇದ್ರ ಹೆಸರು. ಸೊ ಇದ್ರದ್ದು ಆಟ ಆಡಿರೋದೆಲ್ಲನೂ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಬನ್ನಿ, ಇಲ್ಲೆಲ್ಲ ನೀರೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಅಂತೇಳಿ ಈ ಥರ ತೊಟ್ಟಿ ಎಲ್ಲ ಕಟ್ಸ್ಕೊಂಡ್ವಿ. ಮತ್ತು ಇಲ್ಲೆಲ್ಲ ಏನಾದರೂ ಬಟ್ಟೆ ವಾಶ್ ಮಾಡೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಇಲ್ಲಾಂದರೆ ಅಡುಗೆ ಮಾಡಿದಾಗ ಅಂದರೆ ಹಬ್ಬಗಳಲ್ಲಿ ಅಡುಗೆ ಮಾಡಿದಾಗ ಎಲ್ಲದಕ್ಕೂ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಂಡೆ ಒಲೆ ಇದೆ ಫ್ರೆಂಡ್ಸ್ ನಮ್ಮದು. ಹಂಡೆ ಒಲೆಗೆ ನಾವು ಇಲ್ಲಿಂದ ನಾವು ಸೌದೆ ಎಲ್ಲ ಇಟ್ಟು ನೀರು ಕಾಯಿಸೋವಂಥದ್ದು. ಸೊ ಈ ಥರ ಇದೆ ನಮ್ಮ ಹಳ್ಳಿ ಮನೆ. ಸೊ ಹಾಗೆ ಈ ಕಡೆ ಬಂದರೆ ತೋಟ ಫುಲ್ಲು ಮನೆ, ಇಲ್ಲೆಲ್ಲ ಫುಲ್ಲು ತೋಟ ಇದೆ. ಇಲ್ಲ ಹಾಗೆ ಮೇಕೆ ಕಟ್ಟಿದ್ದೀವಿ, ಮೇಕೆ ಮತ್ತು ಕುರಿ. ಸೊ ಇವರೇ ಅದಕ್ಕೆಲ್ಲ ಓನರು ನಮ್ಮಪ್ಪ. ಸೊ ಹಾಗೆ ಇದೆಲ್ಲ ತೋಟ ಎಲ್ಲ ಇದೆ ಹಿಂದೆಗಡೆ. ಈ ಥರ ಗ್ರೀನರಿ ಆಗಿದೆ. ಓನರ್ ಸಾಹೇಬ್ರೆ ನೋಡಿ ಈ ಕಡೆ. ನಮಸ್ಕಾರ ಹೇಳಿ ವೀಕ್ಷಕರಿಗೆ. ಸೊ ಇದು ಬಂದು ನಮ್ಮ ಹಳ್ಳಿ ಮನೆ. ಹೇಗಿದೆ, ಇಷ್ಟ ಆಯ್ತಾ? ನಮ್ಗಂತೂ ಸಖತ್ ಇಷ್ಟ. ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ. ಸೊ ಬನ್ನಿ, ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಬೇಜಾರಾಗ್ತಿದೆ. ಬನ್ನಿ ಬನ್ನಿ. ಕವರು ಅప్పుడు ತಕ್ಕ ಮೊಮ್ಮಗಳು ಬಂದರೆ ಆವಾಗ ಕವರ್ ಕೊಡ್ರಿ. ಯಾವುದು ಎಲ್ಲಿ ಬೇಕು ಟಿ ವಿ ಮೇಲೆ ಮಡಗಿದ್ದೀನಿ. ಬರ್ಲ ಓನರೇ, ಆರಾಮಾಗಿ ಅಡುಗೆ ಗಿಡಿಗೆ ಊಟ ತಿನ್ಕೊಂಡು ಓಡಾಡ್ಕೊಂಡು ಏಯ್ ಸರಿ ಬಾಯ್ ಹೇಳಿ ಚಿನ್ನಿ. ಅಲ್ಲಿ ಕೆಂಪಮ್ಮ ಬರದ ಅಂತ ಹೇಳ್ತಿದ್ದಾನಲ್ಲ ರಾಕಿ, ಅವ್ನು ಕರಿತಿದ್ದಾನೆ ರಾಕಿ, ಅವ್ನು ಕರಿತಾನೆ ರಾಕಿ. ಈ ಕಡೆ ಬರ್ತೈತೆ ನೋಡೋ. ಬರೋದಾ? ಬಾಯ್. ಸೊ ಫ್ರೆಂಡ್ಸ್, ನೋಡೋಣ ಮತ್ತೆ ಯಾವಾಗ ನಮ್ಮ ಭೇಟಿ ಇಲ್ಲಿಗೆ ಅಂತ. ಸೊ ಇವಾಗ ಎಲ್ಲರೂ ಹೊರಡೋ ಟೈಮ್. ಬನ್ನಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮಂಗೆ ಯಾಕೋ ಅರ್ಜೆಂಟ್ ಆಗ್ತಿದೆ ಫ್ರೆಂಡ್ಸ್, ಒಂದು ಸ್ವಲ್ಪ ವಿಚಾರಿಸ್ಕೊಡಿ. ಅವರೇ ಭದ್ರಕಾಳಮ್ಮ, ಅರ್ಜೆಂಟು ಹೋಗೋಕ್ಕೆ. ಸೊ ಹೊರಡೋಣ. ಅಜ್ಜಿ ಮೊಮ್ಮಗ ಏನೋ ಮಾತಾಡ್ಕೊಳ್ತಿದ್ದಾರೆ ಸೀಕ್ರೆಟಾಗಿ. ಬರಲಾ? ಹಾಂ ಬಾಯ್. ಸರಿ ಬಾಯ್. ಅಲ್ಲಿ ಕೆಳಗಡೆ ಒಂಚೂರು ಹೋಗ್ತೀವಿ. ಹಾಂ ಹಾಂ ಸರಿ, ಹುಷಾರು. ವಾವ್ ಚಿನ್ನು, ಇಲ್ಲಿ ನೋಡು ರೋಸ್ ನೋಡು ಚಿನ್ನು. ಡ್ರ್ಯಾಗನ್ ಅಜ್ಜಿ ಊರಲ್ಲಿ ಇಲ್ವಾ? ಅದು ಬೆಳೆದೇ ಇಲ್ಲ. ಬೇಡ ಬಾ.
ಪ್ರೈಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಕಡಿಮೆ ಪ್ರೈಸಿಗೆ ಸಿಗ್ತಿದೆ ಇಲ್ಲಿ, ಅದು ಒಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. 30 ರುಪೀಸ್ 2 ಗಂಗ್ಳು ಹೂವು ಗಿಡಕ್ಕೆ 60 ರುಪೀಸ್. ಪ್ಯಾಕ್ ಮಾಡೋಕ್ಕೆ ಹೇಳಿದ್ದೀನಿ. ರೋಸ್ ಒಂದು ತೊಗೊಂಡ್ಬಿಡ್ತೀನಿ, ನೋಡೋಣ. ರೋಸ್ ಗಿಡನೂ ಇದೆ, ಚೆನ್ನಾಗಿದೆ. ಸೊ ಬನ್ನಿ, ಇಲ್ಲಿ ಚೆನ್ನಾಗಿದೆ, ದಪ್ಪ ದಪ್ಪ ರೋಸ್ಗಳು ಬಿಡ್ತಾ ಇದೆ. ಸೊ ಹಾಗಾಗಿ ಅದನ್ನು ನೋಡೋಣ ಎಷ್ಟು ಅಂತ ಕೇಳಿ ನೋಡ್ತೀನಿ. ರೋಸಸ್ ಎಲ್ಲ ಫ್ರೆಂಡ್ಸ್ 100 ರುಪೀಸ್ ಅಂತೆ. ಸೊ ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. 30 ರುಪೀಸ್ದೆಲ್ಲ ಇದೆಯಂತೆ. ನೆಕ್ಸ್ಟ್ ಟೈಮ್ ಬಂದು ತೊಗೊಳ್ತೀನಿ. ಈ ಟೈಮ್ ಗಂಗ್ಳು ಗಿಡ ಮಾತ್ರ ಸಾಕು. ಸೊ ತೊಗೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಮಾಡಿದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.